ಹಲೋ ಫ್ರೆಂಡ್ಸ್. ಸೊ ಆಲ್ಮೋಸ್ಟ್ ಎರಡು ತಿಂಗಳಾಯ್ತು ನಾನು ವೀಡಿಯೋ ಹಾಕಿದ್ದೇ ಇಲ್ಲ. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ವೀಡಿಯೋ ಅಪ್ಲೋಡ್ ಮಾಡಕತ್ತೀನಿ. ಐ ಹೋಪ್ ಎಲ್ಲರೂ ಆರಾಮದಿರಿ. ಆಮೇಲೆ ಎಲ್ಲರೂ ತಮ್ಮ ಬಿಸ್ನೆಸ್ ಮ್ಯಾಗ ಕೆಲಸ ಮಾಡಕತ್ತೀರಿ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತೀನಿ. ಎಕ್ಸ್ಪೋರ್ಟ್ ಮೇಲೆ ಅಂತೂ ನಾವು ಭಾಳಷ್ಟು ಟಾಪಿಕ್ಸ್ ಕವರ್ ಮಾಡೀವಿ, ಭಾಳಷ್ಟು ಡಿಸ್ಕಷನ್ಸ್ ನಮ್ಮ ಆಗ್ಯಾವ, ಎಲ್ಲನೂ ಆಗೈತಿ. ಆದ್ರೆ ಸ್ವಲ್ಪ ಜನ ನನಗೆ ಇಂಪೋರ್ಟ್ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡಿರಿ ಅಂತ ಹೇಳಕತ್ತಿದ್ರು. ಅದ್ರ ಸಂಬಂಧ ಇವತ್ತಿನ ವೀಡಿಯೋ ಏನೈತಿ, ನಾನು ಪ್ರೊಬೆಬ್ಲಿ ನಂದು ಫಸ್ಟ್ ವೀಡಿಯೋ ಇರ್ಬೋದು ಇಂಪೋರ್ಟ್ ಸಂಬಂಧ, ಇಂಪೋರ್ಟ್ ಟಾಪಿಕ್ ಮೇಲೆ ನಾನು ಮಾತಾಡ್ಬೇಕಂತ ಅನ್ನತೀನಿ. ಇಂಡಿಯಾ ಒಳಗೆ ಇಂಪೋರ್ಟ್ಸ್ನು ಅಷ್ಟು ಬೆಳೆಯಕತ್ತೈತಿ, ಎಕ್ಸ್ಪೋರ್ಟ್ ಎಷ್ಟು ಬೆಳೆಯಕತ್ತೈತಿ ಅಷ್ಟು ಇಂಪೋರ್ಟ್ಸ್ನು ಬೆಳೆಯಕತ್ತೈತಿ ಇಂಡಿಯಾ ಒಳಗೆ. ಸೊ ಅದ್ರ ಸಂಬಂಧ ಈ ಟಾಪಿಕ್ ತೊಗೊಳ್ಳೋದು ಸ್ವಲ್ಪ ಇಂಪಾರ್ಟೆಂಟ್ನು ಅನ್ನಿಸ್ತು ನನಗೆ. ಯಾಕಂದ್ರೆ ಭಾಳಷ್ಟು ಜನ ಇಂಪೋರ್ಟ್ ಮಾಡಿ ರಿಟೇಲ್ ಆಮೇಲೆ ಡೊಮೆಸ್ಟಿಕ್ ಬಿಸ್ನೆಸ್ನಾಗೂ ಇರ್ತಾರೆ, ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗಲಿ ಅಂಥೇಳಿ. ಸೊ ಆ ಲೈನ್ನಾಗ ಯಾರು ಎಂಟರ್ ಆಗ್ಬೇಕನ್ನತ್ತಾರ ಅವ್ರಿಗೂ ಸ್ವಲ್ಪ ಇನ್ಫಾರ್ಮೇಷನ್ ಸಿಗಲಿ ಅಂಥೇಳಿ ಇವತ್ತು ಈ ವಿಡಿಯೋ ಮಾಡಕತ್ತೀನಿ. ಇಂಪೋರ್ಟ್ ಬಗ್ಗೆ ವಿಚಾರ ಮಾಡಿದ ಕೂಡಲೇ ನಂಗೆ ಫಸ್ಟ್ 5 ಪಾಯಿಂಟ್ಸ್ ಯಾವ ನೆನಪು ಬರ್ತಾವೆ, ಯಾವ 5 ಪಾಯಿಂಟ್ಸ್ ನನಗೆ ಇಂಪಾರ್ಟೆಂಟ್ ಅನಿಸಿದ್ದು, ಎದ್ರ ಮ್ಯಾಗ ನಾವು ಫೋಕಸ್ ಮಾಡಬೇಕಾಗ್ತೈತಿ ಇಂಪೋರ್ಟ್ನಾಗ ಅಂಥೇಳಿ. ಆ 5 ಪಾಯಿಂಟ್ಸ್ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ಬೇಕು, ಆಮೇಲೆ ಶೇರ್ ಮಾಡ್ಬೇಕಂತೇಳಿ ಈ ವಿಡಿಯೋ ಮಾಡೀನಿ. ಸೊ ಅವು 5 ಪಾಯಿಂಟ್ಸ್ ಯಾವ್ಯಾವ ಅಂತಂದ್ರೆ, ಫಸ್ಟ್ ಪಾಯಿಂಟ್ ಪ್ರಾಡಕ್ಟ್ ಸೆಲೆಕ್ಷನ್. ಅಲ್ಟಿಮೇಟ್ಲಿ ನಮ್ದು ಎಕ್ಸ್ಪೋರ್ಟ್ ಆಗಲಿ ಇಂಪೋರ್ಟ್ ಆಗಲಿ ಪ್ರಾಡಕ್ಟ್ ಸೆಲೆಕ್ಷನ್ ಏನೈತಿ ಭಾಳ ಇಂಪಾರ್ಟೆಂಟ್, ಆಮೇಲೆ ಭಾಳ ಕ್ರಿಟಿಕಲ್ ಇರ್ತೈತಿ. ಆಮೇಲೆ ಇಂಪೋರ್ಟ್ನಾಗಂತೂ ಪ್ರಾಡಕ್ಟ್ ಸೆಲೆಕ್ಷನ್ ಇನ್ನೂ ಜಾಸ್ತಿ ಕ್ರಿಟಿಕಲ್ ಆಕೈತಿ. ಅದಕ್ಕಂತಂದ್ರೆ ಪ್ರಾಡಕ್ಟ್ ನಿಮ್ಮ ಕಣ್ಣಿನ ಮುಂದೆ ಇರಂಗಿಲ್ಲ. ಓಕೆ, ಎಕ್ಸ್ಪೋರ್ಟ್ನಾಗ ಹೆಂಗಿರ್ತೈತಿ, ಅಟ್ಲೀಸ್ಟ್ ಪ್ರಾಡಕ್ಟ್ ನಿಮ್ಮ ಕೈಯಾಗಿರ್ತೈತಿ, ನಿಮ್ಮ ಕಣ್ಣಿನ ಮುಂದೆ ಇರ್ತೈತಿ, ಏನು ಪ್ರಾಡಕ್ಟ್ ನೀವು ಎಕ್ಸ್ಪೋರ್ಟ್ ಮಾಡಾಕತ್ತೀರಿ ನಿಮಗೆ ಗೊತ್ತಿರ್ತೈತಿ. ಆದರೆ ಇಂಪೋರ್ಟ್ನಾಗ ಪ್ರಾಡಕ್ಟ್ ಇರೋದು ಬೇರೆ ಕಂಟ್ರಿನಾಗ. ಸೊ ಅದನ್ನು ನೀವು ಇಲ್ಲಿ ತಂದು ಮಾರ್ಬೇಕಂತ ಅಂತಿರ್ತೀರಿ. ಸೊ ಅದಕ್ಕೆ ಮಾರ್ಕೆಟ್ ಸ್ಟಡಿ ಏನೈತಿ, ನಿಮ್ದು ಇಂಪೋರ್ಟಿಂಗ್ ಪ್ರಾಡಕ್ಟ್ ಮಾರ್ಕೆಟ್ ಸ್ಟಡಿ, ನೀವು ಆ ಪ್ರಾಡಕ್ಟ್ ಇಲ್ಲಿ ಇಂಪೋರ್ಟ್ ಮಾಡಿ ಇಂಡಿಯಾ ಒಳಗೆ ಯಾವ ಥರ ಮಾರೋರದಿರಿ, ನಿಮಗೆ ಅದಕ್ಕೆ ಮಾರ್ಕೆಟ್ ಐತಿ ಏನು ಇಲ್ಲ, ನಿಮ್ಮ ಪ್ರಾಪರ್ ಡಿಸ್ಟ್ರಿಬ್ಯೂಷನ್ ಚಾನಲ್ ಆಗಲಿ, ಡೀಲರ್ಶಿಪ್ ಚಾನಲ್ ಆಗಲಿ, ಅಥವಾ ನೀವು ಕ್ಯಾರಿ ಫಾರ್ವರ್ಡಿಂಗ್ ಮಾಡೋರಿದ್ರಿ ಅಂತಂದ್ರೆ ಅದ್ರದ್ದು ಪೂರಾ ಸೆಟಪ್ ಆಗಲಿ, ಅದು ನಿಮ್ಮ ಕಡೆ ಇನ್ ಪ್ಲೇಸ್ ಇರಬೇಕಾಗ್ತೈತಿ. ಸೊ ಅಫ್ಕೋರ್ಸ್ ಯಾರು ಇಂಪೋರ್ಟ್ ಬಗ್ಗೆ ವಿಚಾರ ಮಾಡಕತ್ತಿದ್ರು ಅಂತಂದ್ರೆ 100% ಇದ್ರ ಬಗ್ಗೆ ವಿಚಾರ ಮಾಡಿರ್ತಾರೆ. ಅಂದ್ರೂ ಇನ್ನೂ ಜಾಸ್ತಿ ನೀವು ಪ್ರಾಡಕ್ಟ್ ಸೆಲೆಕ್ಷನ್ ಮಾಡಬೇಕಾದ್ರೆ ಇವೆಲ್ಲ ಸ್ಟ್ರಾಟಜೀಸ್ ಏನದವು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಅದ್ರ ಮ್ಯಾಗ ಕೆಲಸ ಮಾಡಿದ್ರೆ ಭಾಳ ಚಲೋ ಇರ್ತೈತಿ. ಯಾಕಂತಂದ್ರೆ ಪ್ರಾಡಕ್ಟ್ ನೀವು ಹೊರಗಡೆ ಹೋಗಿ ಸೆಲೆಕ್ಟ್ ಮಾಡಿ ಅದನ್ನ ಇಲ್ಲಿ ತೊಗೊಂಬಂದು ಮಾರಬೇಕಾಗ್ತಿರ್ತೈತಿ. ಭಾಳಷ್ಟು ಜನ ಹೊರಗೆ ಹೋಗಿರ್ತಾರೆ, ಹೊರಗೆ ಪ್ರಾಡಕ್ಟ್ಸ್ ಅದನ್ನು ನೋಡ್ತಾರೆ. ಆದ್ರೆ ಇಂಡಿಯಾ ಒಳಗೆ ಸೇಮ್ ಪ್ರಾಡಕ್ಟ್ಸ್, ಸಿಮಿಲರ್ ಪ್ರಾಡಕ್ಟ್ಸ್ ಬೇರೆ ಕಂಟ್ರಿ ಕಡೆಯಿಂದ ಬರ್ತಿರ್ತೈತಿ, ಬೇರೆ ಕಂಟ್ರಿ ಕಡೆಯಿಂದ ಇಂಪೋರ್ಟ್ ಆಗ್ತಿರ್ತೈತಿ. ಆ ಪರ್ಟಿಕ್ಯುಲರ್ ಕಂಟ್ರಿನಾಗ ಎಲ್ಲಿ ನೀವು ವಿಸಿಟ್ ಮಾಡಿರ್ತೀರಿ ಅಲ್ಲಿಂದ ಪ್ರಾಡಕ್ಟ್ ಬರ್ತಿರಂಗಿಲ್ಲ, ಆದರೆ ಬೇರೆ ಕಡೆಯಿಂದ ಬರ್ತಿರ್ತೈತಿ. ಆದರೆ ನಮಗೇನು ಅನಿಸ್ತೈತಿ, ಓಕೆ ಈ ಪ್ರಾಡಕ್ಟ್ ಇಂಡಿಯಾ ಒಳಗೂ ಸಿಗಾಕತ್ತೈತಲ್ಲ ಅಂಥೇಳಿ ನಾವೇನು ಮಾಡ್ತೀವಿ, ಅವ್ರ ಜೋಡಿನ ಡೀಲ್ ಮಾಡಕ್ಕೆ ನೋಡ್ತೀವಿ. ಆದರೆ ಸಪ್ಲೈಯರ್ಸ್ ಯೂಶ್ವಲಿ ಬಿಸ್ನೆಸ್ ಯಾರಿಗಾರ ಬರಾಕತ್ತಿತ್ತು ಅಂತಂದ್ರೆ ಯಾರೂ ಯೂಶ್ವಲಿ ಹೇಳಂಗಿಲ್ಲ. ಸೊ ಅವಾಗ ಏನಾಗುತ್ತೆ, ಅವ್ರು ಡೈರೆಕ್ಟ್ಲಿ ನಿಮಗೆ ಕೊಟೇಶನ್ಸ್ ಕೊಡ್ತಾರೆ, ಲ್ಯಾಂಡಿಂಗ್ ಕಾಸ್ಟ್ ಇಷ್ಟಿಷ್ಟು ಬೀಳ್ತೈತಿ, ಇಷ್ಟಿಷ್ಟು ಆಗ್ತೈತೆ ಅಂತ ಹೇಳ್ತಾರೆ. ನೀವು ಏನೂ ಚೆಕ್ ಮಾಡ್ಲಾರ್ದಂಗೆ ಅವ್ರ ಜೋಡಿ ಡೀಲ್ ಮಾಡಕ್ಕೆ ನೋಡ್ತೀರಿ. ಆದರೆ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಆ್ಯಕ್ಚುಯಲ್ ಪ್ರಾಡಕ್ಟಿನ ಸೋರ್ಸಿಂಗ್ ಎಲ್ಲಿ ಆಗಾಕತೈತಿ, ಆಲ್ರೆಡಿ ನಿಮ್ಮ ಮಾರ್ಕೆಟ್ನಾಗ ಆ ಪ್ರಾಡಕ್ಟ್ ಸಿಗಾಕತ್ತಿತ್ತು ಅಂತಂದ್ರೆ ಅದು ಎಲ್ಲಿಂದ ಬರಾಕತೈತೆ ಅಂತೇಳಿ ಟ್ರ್ಯಾಕ್ ಮಾಡಿರಿ. ಯಾವ ಕಂಟ್ರಿಲಿಂದ ಬರಾಕತೈತಿ ಅದನ್ನೆಲ್ಲ ಪ್ರಾಪರ್ ಟ್ರ್ಯಾಕ್ ಮಾಡಿ ಆಮೇಲೆ ನೀವು ಪ್ರಾಡಕ್ಟ್ ಸೆಲೆಕ್ಷನ್ ಮಾಡಿರಿ. ಆಮೇಲೆ ಪ್ರಾಡಕ್ಟ್ ಸೆಲೆಕ್ಷನ್ ಮಾಡೋ ಮುಂದೆ ಮಾರ್ಕೆಟ್ ಅನಾಲಿಸಿಸ್, ಮಾರ್ಕೆಟ್ ಸ್ಟಡಿ ಪೂರಾ ಮಾಡಿರಿ. ನಿಮ್ಗೆ ಯಾವ ಪ್ರಾಡಕ್ಟ್ ಯಾವ ಮಾರ್ಕೆಟ್ನಾಗ ನಡೀತೈತಿ, ಎಷ್ಟು ಪ್ರೈಸಿಂಗ್ ಐತಿ, ಏನೈತಿ ಏನಿಲ್ಲ ಅದನ್ನು ಪ್ರಾಪರ್ ಸ್ಟಡಿ ಮಾಡಿ HS ಕೋಡ್ ಅದನ್ನು ಯೂಸ್ ಮಾಡಿ HS ಕೋಡಿಗೆ ಡೇಟಾಬೇಸ್ ತೆಗೀರಿ. ಡೇಟಾಬೇಸ್ನಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪ್ರಾಡಕ್ಟ್ ಎಲ್ಲಿಂದ ಬರಾಕತೈತಿ, ಎಲ್ಲಿಂದ ಜಾಸ್ತಿ ಇಂಪೋರ್ಟ್ ಆಗತೈತಿ. ಸೊ ಇದನ್ನೆಲ್ಲ ನೋಡಿ ನೀವು ಪ್ರಾಡಕ್ಟ್ ಸೆಲೆಕ್ಷನ್ ಮಾಡಿರಿ ಇಂಪೋರ್ಟ್ ಮಾಡಬೇಕಿತ್ತು ಅಂತಂದ್ರೆ. ಓಕೆ, ಸೊ ಅದಾಯಿತು ಪಾಯಿಂಟ್ ನಂಬರ್ 1. ಸೊ ಸೆಕೆಂಡ್ ಪಾಯಿಂಟ್ ಏನಂತಂದ್ರೆ ಎಕ್ಸಂಪ್ಷನ್ ನೋಟಿಫಿಕೇಶನ್. ಸೊ ಎಕ್ಸಂಪ್ಷನ್ ನೋಟಿಫಿಕೇಶನ್ ಅಂತಂದ್ರೆ ಸಿಂಪಲ್ ಐತಿ. ಯಾವುದೋ ಪ್ರಾಡಕ್ಟ್ ನೀವು ಇಂಡಿಯಾ ಒಳಗೆ ಇಂಪೋರ್ಟ್ ಮಾಡ್ಬೇಕಂತಂದ್ರೆ ಅದ್ರ ಮೇಲೆ ಡ್ಯೂಟಿ ಇರ್ತೈತಿ. ಓಕೆ, ಸೊ ಇಂಪೋರ್ಟ್ ಡ್ಯೂಟಿ, ಕಸ್ಟಮ್ಸ್ ಡ್ಯೂಟಿನೂ ಅನ್ಬೋದು. ಸೊ ಅದು ಇಂಪೋರ್ಟ್ ಡ್ಯೂಟಿ, ಕಸ್ಟಮ್ ಡ್ಯೂಟಿ ಯಾವ ಪ್ರಾಡಕ್ಟ್ ಮೇಲೆ ಎಕ್ಸೆಂಪ್ಟ್ ಮಾಡಿರ್ತಾರಲ್ಲ, ಸೊ ಅದ್ರದ್ದು ಎಕ್ಸಂಪ್ಷನ್ ನೋಟಿಫಿಕೇಶನ್ ಇರ್ತೈತಿ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಏನೈತಿ, ಕೆಲವೊಂದು ಪ್ರಾಡಕ್ಟ್ಸ್ ನಮ್ಮ ಇಂಡಿಯಾ ಒಳಗೆ ತೊಗೊಂಬಂದು ಅದನ್ನು ಜಾಸ್ತಿ ಇಲ್ಲಿ ಸೇಲ್ಸ್ ಹೆಚ್ಚಾಗಲಿ, ಆಮೇಲೆ ಆ ಪ್ರಾಡಕ್ಟ್ಗಳು ಇಂಪೋರ್ಟ್ ಜಾಸ್ತಿ ಆಗಲಿ, ಆಮೇಲೆ ಆ ಪ್ರಾಡಕ್ಟ್ ಪ್ರಮೋಷನ್ ಸಂಬಂಧ ಏನೈತಿ ಗೌರ್ಮೆಂಟ್ ಆಫ್ ಇಂಡಿಯಾ ಕೆಲವೊಂದು ಪ್ರಾಡಕ್ಟ್ಸ್ ಮ್ಯಾಗ ಇಂಪೋರ್ಟ್ ಡ್ಯೂಟಿ, ಕಸ್ಟಮ್ಸ್ ಡ್ಯೂಟಿ ಅದನ್ನು ಎಕ್ಸೆಂಪ್ಟ್ ಮಾಡಿರ್ತಾರೆ ಅಂತಂದ್ರೆ ಇಂಪೋರ್ಟ್ ಡ್ಯೂಟಿ ಅದ್ರ ಮ್ಯಾಗ ಇರಂಗಿಲ್ಲ. ಸೊ ಕೆಲವೊಂದು ಕಂಟ್ರೀಸ್ ಜೋಡಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಆಗಿರ್ತಾವೆ. ಸೊ ಆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ FTAsನಾಗ ಏನಿರ್ತೈತಿ, ಎರಡು ಗೌರ್ಮೆಂಟ್ ನೋಡು ಏನು ಅಗ್ರಿಮೆಂಟ್ ಆಗಿರ್ತೈತೆ ಅಂತಂದ್ರೆ ನಾವು ಈ ಪ್ರಾಡಕ್ಟ್ ನಿಮ್ಮ ಕಂಟ್ರಿಗೆ ಕಳಿಸ್ತೀವಿ, ಸೊ ನೀವು ಅದ್ರ ಮ್ಯಾಗ ಡ್ಯೂಟಿ ತೊಗೊಳಕ್ಕೆ ಹೋಗ್ಬೇಡ್ರಿ. ಸೊ ಆ ಫ್ರೀ ಟ್ರೇಡ್ ಅಗ್ರಿಮೆಂಟ್ನಾಗ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರ್ತೈತಿ. ಸೊ ಅದ್ರ ಸಂಬಂಧ ಆ ಪ್ರಾಡಕ್ಟ್ಸನ್ನು ಪರ್ಟಿಕ್ಯುಲರ್ ಕಂಟ್ರಿದು ಏನು ಪ್ರಾಡಕ್ಟ್ಸ್ ಇರ್ತಾವೋ ಆ ಪ್ರಾಡಕ್ಟ್ಸನ್ನು ಇಂಡಿಯಾ ಒಳಗೆ ನಾವು ಇಂಪೋರ್ಟ್ ಮಾಡಿದ್ವಿ ಅಂತಂದ್ರೆ ಅದ್ರದ್ದು ಎಕ್ಸಂಪ್ಷನ್ ಇರ್ತೈತಿ. ಸೊ ಇದ್ರ ಬಗ್ಗೆ ಇನ್ನೂ ನೀವು ಜಾಸ್ತಿ ಡೀಟೇಲ್ನಾಗ ನಿಮ್ಮ ಪ್ರಾಡಕ್ಟ್ ಬಗ್ಗೆ, ನಿಮ್ಮ ಪ್ರಾಡಕ್ಟ್ ಮೇಲೆ ಎಕ್ಸಂಪ್ಷನ್ ಐತಿ ಏನಿಲ್ಲ ಅದನ್ನು ನೀವು ನೋಡಬೇಕಾಗಿತ್ತು ಅಂತಂದ್ರೆ CBIC.gov.in ಈ ವೆಬ್ಸೈಟ್ ಮೇಲೆ ಹೋಗ್ರಿ. ಈ ವೆಬ್ಸೈಟ್ ಮೇಲೆ ಹೋದ್ಮೇಲೆ ಭಾಳಷ್ಟು ಬೇರೆ ಬೇರೆ ಸ್ಕೀಮ್ಸ್ ಅಂಡರ್ ಎಕ್ಸಂಪ್ಷನ್ಸ್ ಅದಾವು. ಸೊ ಏನೇನು ಎಕ್ಸಂಪ್ಷನ್ ನೋಟಿಫಿಕೇಶನ್ ನಿಮ್ಮ ಪ್ರಾಡಕ್ಟಿಗೆ ಅಪ್ಲಿಕೇಬಲ್ ಐತಿ ಏನಿಲ್ಲ ಎಲ್ಲ ಚೆಕ್ ಮಾಡಿರಿ. ಅದಾದಮೇಲೆ
ನೀವು ಕಾಸ್ಟಿಂಗ್ ಮಾಡಕ್ಕೆ ನೋಡ್ರಿ. ಇಲ್ಲ ಅಂತಂದ್ರೆ ಭಾಳ ಸಲ ಏನಾಗುತ್ತೆ, ವಿದೌಟ್ ಎಕ್ಸಾಮ್ಷನ್ ನೋಟಿಫಿಕೇಶನ್ ಚೆಕ್ ಮಾಡಲಾರ್ದ ಡ್ಯೂಟಿ, ಇಂಪೋರ್ಟ್ ಡ್ಯೂಟಿ ಅದ್ರ ಮೇಲೆ ಐತಿ ಏನು ಇಲ್ಲ ಅದನ್ನ ನೋಡ್ಲಾರ್ದ ಅಂದಾಜು ಒಂದು ಇಷ್ಟು ಡ್ಯೂಟಿ ಇರ್ಬೋದು ಅಂಥೇಳಿ, ಸಿಮಿಲರ್ ಪ್ರಾಡಕ್ಟ್ಸಿಗೆ ಎಷ್ಟು ಡ್ಯೂಟಿ ಇರ್ತೈತಿ, ಸೇಮ್ ಡ್ಯೂಟಿ ಈ ಪ್ರಾಡಕ್ಟಿಗೂ ಇರ್ಬೋದು ಅಂಥೇಳಿ ಕೆಲವೊಬ್ರು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಆದರೆ ಲ್ಯಾಂಡಿಂಗ್ ಕಾಸ್ಟ್ನಾಗ ಕ್ಯಾಲ್ಕುಲೇಷನ್ ತಪ್ಪಾಗ್ಬಿಡ್ತೈತಿ. ಸೊ ಅದ್ರ ಸಂಬಂಧ ಆ ತಪ್ಪು ಆಗಬಾರ್ದು ಅಂಥೇಳಿ ನೀವು ಎಕ್ಸಾಮ್ಷನ್ ನೋಟಿಫಿಕೇಷನ್ದು ಏನೈತಿ ಪ್ರಾಪರ್ ಸ್ಟಡಿ ಮಾಡಿರಿ. ನಿಮ್ಮ ಪ್ರಾಡಕ್ಟ್ ಮೇಲೆ ಡ್ಯೂಟಿ ಎಕ್ಸಾಮ್ಷನ್ ಐತೆ ನೋಡಿರಿ. ಅದಾದಮೇಲೆ ನೀವು ಪ್ರಾಡಕ್ಟನ್ನು ಇಂಪೋರ್ಟ್ ಮಾಡ್ಕೋರಿ. ಸೊ ಅದಕ್ಕಿಂತ ಮೊದಲು ನೀವು ಲ್ಯಾಂಡಿಂಗ್ ಕಾಸ್ಟ್ನು ಕ್ಯಾಲ್ಕುಲೇಟ್ ಮಾಡೋಕೆ ಹೋಗ್ಬೇಡ್ರಿ, ಏನು ಮಾಡೋಕೆ ಹೋಗ್ಬೇಡ್ರಿ ಅದ್ರ ಬಗ್ಗೆ. ಓಕೆ, ಸೊ ಇದಾಯ್ತು ನಂಬರ್ 2. ಸೊ ಥರ್ಡ್ ಪಾಯಿಂಟ್ ಏನಂತಂದ್ರೆ CCRs ಅಂತಂದ್ರೆ ಕಂಪಲ್ಸರಿ ಕಂಪ್ಲೈನ್ಸ್ ರಿಕ್ವೈರ್ಮೆಂಟ್ಸ್ ಅಂತಂದ್ರೆ ಪ್ರತಿಯೊಂದು ಪ್ರಾಡಕ್ಟಿಗೆ ಏನು ನೀವು ಇಂಡಿಯಾ ಒಳಗೆ ಇಂಪೋರ್ಟ್ ಮಾಡ್ತೀರಿ, ಈಗ ಹೆಂಗೆ ನೀವು ಎಕ್ಸ್ಪೋರ್ಟ್ ಮಾಡ್ಬೇಕಂತಂದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ ನಿಮಗೆ ಕೊಡಬೇಕಾಗ್ತೈತಿ. ಬಯರ್ಸ್ ನಿಮಗೆ ಕೇಳ್ತಾರೆ, ಓಕೆ ನಿಮ್ಮ ಪ್ರಾಡಕ್ಟಿಂದ ಸ್ಯಾಂಪಲ್ ರಿಪೋರ್ಟ್ಸ್ ನಿಮಗೆ ಬೇಕಾಗುತ್ತೆ. ಫುಡ್ ಪ್ರಾಡಕ್ಟ್ ಇತ್ತಂತಂದ್ರೆ ಅದ್ರದ್ದು FDA ಆಗಲಿ ಲೈಸೆನ್ಸ್ ಆಗಲಿ ಅಥವಾ ಫಸೈ ಲೈಸೆನ್ಸ್ ಆಗಲಿ ಇವೆಲ್ಲ ಬೇಕಂತೇಳಿ ನಿಮಗೆ ಹೆಂಗೆ ಕಸ್ಟಮರ್ಸ್ ಕೇಳ್ತಾರೆ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ, ಹಂಗೆ ಯಾವಾಗ ನೀವು ಇಂಪೋರ್ಟ್ ಮಾಡ್ತಿರ್ತೀರ ಅವ್ರ ಪ್ರಾಡಕ್ಟ್, ಹಂಗೆ ಇಂಡಿಯನ್ ಗೌರ್ಮೆಂಟ್ಸ್ ಕೆಲವೊಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್, ಕೆಲವೊಂದು ಸೆಟ್ ಆಫ್ ಲೈಸೆನ್ಸಸ್, ಆಮೇಲೆ ಪರ್ಮಿಟ್ಸ್, ಆಮೇಲೆ ಸರ್ಟಿಫಿಕೇಷನ್ಸ್ ಇವೆಲ್ಲ ಮ್ಯಾಂಡೇಟರಿ ಮಾಡಿಟ್ಟಾರ. ಓಕೆ, ಸೊ ಗೌರ್ಮೆಂಟ್ ಆಫ್ ಇಂಡಿಯಾಗೆ ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಇಂಪೋರ್ಟ್ ಮಾಡಕತ್ತಿದ್ರಿ ಅಂತಂದ್ರೆ ಅದ್ರ ಅಂಡರ್ ಇವೆಲ್ಲ ಸರ್ಟಿಫಿಕೇಷನ್ಸ್, ಪರ್ಮಿಟ್ಸ್, ಲೈಸೆನ್ಸಸ್ ಇವೆಲ್ಲ ಕಂಪಲ್ಸರಿಲಿ ಇಂಪೋರ್ಟರ್ಸ್ ಅರೇಂಜ್ ಮಾಡಬೇಕಾಗ್ತೈತಿ. ಓಕೆ, ಸೊ ಇವು ಕಂಪಲ್ಸರಿ ಕಂಪ್ಲೈನ್ಸ್ ರಿಕ್ವೈರ್ಮೆಂಟ್ಸ್ ಅಂತಂದ್ರೆ ಇದು 100% ರೆಸ್ಪಾನ್ಸಿಬಿಲಿಟಿ ಇಂಪೋರ್ಟರ್ಸ್ದು ಇರ್ತೈತಿ. ಓಕೆ, ಸೊ ಇದನ್ನೆಲ್ಲ ನೀವು ಪ್ರಾಪರಾಗಿ ಚೆಕ್ ಮಾಡಿರಿ. ನಿಮ್ಮ ಬಾಯರ್ಸ್ ಜೋಡಿನೂ ಮಾತಾಡ್ರಿ, ನಿಮ್ಮ CHA ಏನಿರ್ತಾರೆ CHA ಜೋಡಿ ಡಿಸ್ಕಷನ್ ಮಾಡಿರಿ. ನೀವೇನು ಪ್ರಾಡಕ್ಟ್ ಇಂಪೋರ್ಟ್ ಮಾಡಕತ್ತೀರಿ ಅದ್ರ ಸಂಬಂಧ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗ್ತಾವೆ ಅಂತೇಳಿ ನಿಮ್ಮ CHAಗೆ ಮೋಸ್ಟ್ ಆಫ್ ದ ಟೈಮ್ಸ್ ಗೊತ್ತಿರ್ತೈತಿ. ಯಾಕಂದ್ರೆ ಒಂದು 4-5 CHAಗೆ ನೀವು ಮಾತಾಡಿದಿರಿ ಅಂತಂದ್ರೆ ಯಾರು ಒಬ್ರು ಆ ಪ್ರಾಡಕ್ಟನ್ನು ಆಲ್ರೆಡಿ ಇಂಪೋರ್ಟ್ ಮಾಡಿರ್ತಾರೆ. ಸೊ ಅವರಿಗೆ ಡಾಕ್ಯುಮೆಂಟೇಷನ್ ಬಗ್ಗೆ 100% ಗೊತ್ತಿರ್ತೈತಿ. ಸೊ CHAs ಆರ್ ದ ರೈಟ್ ಪೀಪಲ್. ಸೊ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆ ನೀವು ಡೀಟೇಲ್ಸ್ ತೊಗೋರಿ. ನಾ ಈ ಪ್ರಾಡಕ್ಟ್ ಇಂಪೋರ್ಟ್ ಮಾಡ್ಬೇಕನ್ನತ್ತೀನಿ, ಸೊ ಇದ್ರ ಬಗ್ಗೆ CCR ಏನದಾವು ಅಂದ್ರೆ ಕಂಪಲ್ಸರಿ ಕಂಪ್ಲೈನ್ಸ್ ರಿಕ್ವೈರ್ಮೆಂಟ್ಸ್ ಏನೇನದಾವು, ಏನೇನು ಸರ್ಟಿಫಿಕೇಷನ್ಸ್ ಬೇಕಾಗ್ತಾವೆ. ಸಪೋಸ್ ಈಗ ನೀವು ಇಲೆಕ್ಟ್ರಿಕಲ್ ಗೂಡ್ಸ್ ನೀವು ಏನಾರ ತರಬೇಕಾಯ್ತು ಅಂತಂದ್ರೆ BIS ಬೇಕಾಗುತ್ತೆ. ಸೊ ಅದೇ ಥರ ಬೇರೆ ಪ್ರಾಡಕ್ಟ್ಸ್ ಮೇಲೆ ಬೇರೆ ಸರ್ಟಿಫಿಕೇಷನ್ಸ್, ಲೈಸೆನ್ಸಸ್, ಪರ್ಮಿಟ್ಸ್ ಅದೆಲ್ಲ ಗೌರ್ಮೆಂಟ್ ಕೇಳ್ತೈತಿ. ಸೊ ಅದು ಇರಲಾರ್ದ ನೀವು ಆ ಪ್ರಾಡಕ್ಟನ್ನು ಇಂಪೋರ್ಟ್ ಮಾಡಿ ನಿಮ್ಮ ಕಂಟ್ರಿ ಒಳಗೆ ಕ್ಲಿಯರೆನ್ಸ್ ಮಾಡ್ಕೊಂಡು ನಿಮ್ಮ ಕೈಯಾಗ ತೊಗೊಳಕ್ಕೆ ಆಗೋದಿಲ್ಲ. ಕಸ್ಟಮ್ಸ್ದವರು ಕ್ಲಿಯರೆನ್ಸ್ ಮಾಡೋಂಗಿಲ್ಲ. ಆಮೇಲೆ ನಿಮ್ಮ ಪ್ರಾಡಕ್ಟ್ ಅಲ್ಲೇ ಹೋಲ್ಡ್ ಹೋಲ್ಡ್ ಮಾಡಿ ಅದ್ರ ಮೇಲೆ ಮತ್ತೆ ಡಿಟೆನ್ಷನ್ನು ಹಚ್ತಾರೆ. ಯಾಕಂದ್ರೆ ಅಷ್ಟು ಜಾಗ ನೀವು ಪೋರ್ಟ್ ಮ್ಯಾಗ ತಿನ್ನಾಕತ್ತೀರಿ. ಸೊ ಅದ್ರ ಸಂಬಂಧ CCR ಚೆಕ್ ಮಾಡಲಾರ್ದ ಇಂಪೋರ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅಲ್ಲಿಂದ ಶಿಪ್ಮೆಂಟ್ ಮಾಡಾದ್ಮೇಲೆ ಆಮೇಲೆ ಡಾಕ್ಯುಮೆಂಟ್ಸ್ ತಯಾರು ಮಾಡೋದು ಅಂಥದ್ದು ಮಾಡೋಕ್ಕೆ ಹೋಗ್ಬೇಡ್ರಿ. ಎಲ್ಲನೂ ಡಾಕ್ಯುಮೆಂಟ್ಸ್ ಮೊದಲೇ ರೆಡಿ ಇಡ್ರಿ. ಅಟ್ಲೀಸ್ಟ್ ಏನು ಬೇಕಾಗ್ತಾವೋ ಅದನ್ನ ನೀವು ಗೊತ್ತು ಮಾಡ್ಕೊಂಡು ಇಟ್ಕೋಬೇಕು. ಅದಾದ್ಮೇಲೆ ಬೇಕಾದ್ರೆ ನೀವು ಅಲ್ಲಿಂದ ಶಿಪ್ಮೆಂಟ್ ಡಿಸ್ಪ್ಯಾಚ್ ಮಾಡ್ಬೋದು. ಓಕೆ, ಸೊ ಇದಾದ ಥರ್ಡ್ ಪಾಯಿಂಟ್. ನಾವು ಫೋರ್ತ್ ಪಾಯಿಂಟ್ ಏನಂತಂದ್ರೆ ಇಂಪೋರ್ಟ್ ಡ್ಯೂಟಿ ಲೆವಿಡ್ ಆನ್ ದ ಪ್ರಾಡಕ್ಟ್ಸ್. ಇಂಪೋರ್ಟ್ ಡ್ಯೂಟಿ ಅಂತಂದ್ರೆ ಈಗ ಹೆಂಗೆ ಎಕ್ಸಾಮ್ಷನ್ದು ನಾವು ಈಗ ಡಿಸ್ಕಸ್ ಮಾಡಿದ್ವಿ, ಹಂಗೆ ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ ಇಂಪೋರ್ಟ್ ಡ್ಯೂಟಿ ಇರ್ತೈತಿ. ಸೊ ವಿದೌಟ್ ಚೆಕಿಂಗ್ ದ ಇಂಪೋರ್ಟ್ ಡ್ಯೂಟಿ ಚೆಕ್ ಮಾಡ್ಲಾರದ ನೀವು ಯಾವುದೂ ಪ್ರಾಡಕ್ಟನ್ನು ಇಂಪೋರ್ಟ್ ಮಾಡೋದು ಪ್ಲಾನಿಂಗ್ನಾಗ ಹೋಗಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಕೆಲವೊಂದು ಜನ ಇಲ್ಲಿ ಲೋಕಲ್ ಬಿಸ್ನೆಸ್ ಮಾಡೋರು ಏನು ಮಾಡ್ತಾರೆ, ಹಿಂಗೆ ಟೂರ್ ಅಂತೇಳಿ ಬೇರೆ ಕಂಟ್ರೀಸಿಗೆ ಹೋಗಿರ್ತಾರೆ. ಬೇರೆ ಕಂಟ್ರಿಗೆ ಹೋದ್ಮೇಲೆ ಅಲ್ಲಿ ಯಾವ್ದಾದ್ರು ಪ್ರಾಡಕ್ಟ್ಸ್ ನೋಡ್ತಾರೆ. ಆ ಪ್ರಾಡಕ್ಟ್ಸಿನ ಪ್ರೈಸ್ ನಮ್ಮ ಇಂಡಿಯನ್ ಮಾರ್ಕೆಟ್ಗಿನ್ನ ಭಾಳ 1-2 to 3 times ಕಡಿಮೆ ಇರ್ತೈತಿ. ಓಕೆ, ಸೊ ಅದನ್ನು ನೋಡಿ ಅಟ್ರಾಕ್ಟ್ ಆಗ್ತಾರೆ. ಸೊ ನಾವು ಈ ಪ್ರಾಡಕ್ಟನ್ನು ಇಂಡಿಯಾ ಒಳಗೆ ಮಾರಬೇಕಲ್ಲ, ಇಲ್ಲಿಂದ ತೊಗೊಂಡು ಹೋಗಿ ಅಂತೇಳಿ ಅವ್ರ ತಲೆಯೊಳಗೆ ಬರ್ತೈತಿ. ಆದ್ರೆ ಆ ಟೈಮ್ನಾಗ ಅವರು ಇಂಪೋರ್ಟ್ ಡ್ಯೂಟಿ ಬಗ್ಗೆ ವಿಚಾರ ಮಾಡಂಗೇ ಇಲ್ಲ. ಓಕೆ, 10 ರೂಪಾಯಿ ಪ್ರಾಡಕ್ಟ್ ಐತಿ, ಇಂಡಿಯಾ ಒಳಗಿದೆ 50 ರೂಪಾಯಿಗೆ ಮಾರಾತೈತೆ ಅಂತಂದ್ರೆ ಓಕೆ 40 ರೂಪಾಯಿ ನಮಗೆ ಪ್ರಾಫಿಟ್ ಆಗುತ್ತೆ. ಭಾಳ ಅಂತಂದ್ರೆ 30 ರೂಪಾಯಿ ಪ್ರಾಫಿಟ್ ಆಗ್ತೈತೆ ನಮಗೆ ಅಂಥೇಳಿ ಹಂಗೆ ವಿಚಾರ ಮಾಡಿ ಇಂಪೋರ್ಟ್ ಮಾಡೋಕೆ ನೋಡ್ತಾರೆ. ಆದ್ರೆ ಇಂಪೋರ್ಟ್ ಡ್ಯೂಟಿ ಆ ಪ್ರಾಡಕ್ಟ್ ಮೇಲೆ 100% ಒಮ್ಮೊಮ್ಮೆ ಇರ್ತೈತಿ. ನೀವು ಎಷ್ಟು ರೂಪಾಯಿದು ಮಟೀರಿಯಲ್ ಇರ್ತೈತಿ ಅದರಷ್ಟೇ ನೀವು ಡ್ಯೂಟಿನೂ ತುಂಬಬೇಕಾಗುತ್ತೆ. ಅದ್ರ ಮೇಲೆ ಮತ್ತು ಎಕ್ಸ್ಪೆನ್ಸಸ್. ಸೊ ಎಲ್ಲ ಕೂಡಿ ನಿಮ್ದು ಲ್ಯಾಂಡಿಂಗ್ ಕಾಸ್ಟ್ ಏನೈತಿ ಆಲ್ಮೋಸ್ಟ್ ಮಾರ್ಕೆಟ್ ಪ್ರೈಸ್ನಾಗ ಏನು ಸಿಗ್ತಿರ್ತೈತಲ್ಲ ಅಷ್ಟೇ ನಿಮಗೆ ಲ್ಯಾಂಡಿಂಗ್ ಪ್ರೈಸ್ ಬೀಳ್ತೈತಿ. ಓಕೆ, ಯಾಕಂತಂದ್ರೆ ಫಸ್ಟ್ ಆಫ್ ಆಲ್ ನೀವು ಹ್ಯೂಜ್ ಕ್ವಾಂಟಿಟಿ ನೀವು ಇಂಪೋರ್ಟ್ ಮಾಡಿರಂಗಿಲ್ಲ. ಓಕೆ, ಸೊ ಕಡಿಮೆ ಕ್ವಾಂಟಿಟಿನಾಗ ನಿಮಗೆ ಅದು ಪ್ರೈಸಿಂಗ್ ಜಾಸ್ತಿನೂ ಸಿಕ್ಕಿರ್ತೈತಿ. ಪ್ರೈಸಿಂಗ್ನಾಗ ಅಷ್ಟು ನೆಗೋಷಿಯೇಷನ್ ನೀವು ಮಾಡೋಕೆ ಆಗೋದಿಲ್ಲ, ಯಾಕಂದ್ರೆ ಕಡಿಮೆ ಕ್ವಾಂಟಿಟಿ ಇರ್ತೈತಿ. ಸೊ ಹೀಗಾಗಿ ಲ್ಯಾಂಡಿಂಗ್ ಕಾಸ್ಟ್ನಾಗೆಲ್ಲ ನಿಮ್ಗೆ ಗದ್ದಲ ಹಿಡಿತೈತಿ. ಸೊ ಅದ್ರ ಸಂಬಂಧ ಇಂಪೋರ್ಟ್ ಡ್ಯೂಟಿ ಚೆಕ್ ಮಾಡಲಾರ್ದ ಯಾವುದೂ ಪ್ರಾಡಕ್ಟನ್ನು ಇಂಪೋರ್ಟ್ ಮಾಡೋಕ್ಕೆ ಪ್ಲಾನಿಂಗ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇಂಪೋರ್ಟ್ ಡ್ಯೂಟಿ ಚೆಕ್ ಮಾಡ್ಬೇಕಂತಂದ್ರೆ DGFT ಸೈಟ್ ಮ್ಯಾಗ ಎಲ್ಲನೂ ಡೀಟೇಲ್ಸ್ ಅದಾವೆ. ಆಮೇಲೆ ಭಾಳಷ್ಟು ಗೌರ್ಮೆಂಟ್ ವೆಬ್ಸೈಟ್ಸ್ ಅದಾವೆ. ಅದ್ರ ಮೇಲೂ ಇಂಪೋರ್ಟ್ ಡ್ಯೂಟಿ ಯಾವ ಪ್ರಾಡಕ್ಟ್ ಮೇಲೆ ಎಷ್ಟೈತಿ HS ಕೋಡ್ ಪ್ರಕಾರ ಸ್ಪ್ಲಿಟ್ ಮಾಡಿ ಎಲ್ಲನೂ ಡೀಟೇಲ್ಸ್ ಕೊಟ್ಟಾರ. ಓಕೆ, ಸೊ ಅದನ್ನು ಪ್ರಾಪರಾಗಿ ಚೆಕ್ ಮಾಡಿರಿ. ಇದು ಆದ್ಮ್ಯಾಗೂ ಪ್ಲಸ್ ನಿಮ್ಮ CHAಗೂ ನೀವು ಡಿಸ್ಕಸ್ ಮಾಡಿರಿ. ಯಾಕಂತಂದ್ರೆ
ಕ್ಲಿಯರೆನ್ಸ್ ಮಾಡೋದು ಇಂಪೋರ್ಟ್ ಆಗಲಿ ಎಕ್ಸ್ಪೋರ್ಟ್ ಆಗಲಿ ಕ್ಲಿಯರೆನ್ಸ್ ಕಸ್ಟಮ್ ಕ್ಲಿಯರೆನ್ಸ್ನಾಗ ಏನು ಕೆಲಸ ಇರ್ತೈತಿ ಅದು ಎಲ್ಲದಕ್ಕಿಂತ ಜಾಸ್ತಿ ಗೊತ್ತಿರೋದು CH ಕಸ್ಟಮ್ ಹೌಸ್ ಏಜೆನ್ಸಿಗೆ. ಸೊ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇದನ್ನೆಲ್ಲ ಡೀಟೇಲ್ಸ್ ಅವ್ರ ಕಡೆನೂ ತೊಗೋರಿ. ಈ ಪ್ರಾಡಕ್ಟ್ನ ಇಂಪೋರ್ಟ್ ಮಾಡ್ಬೇಕನ್ನಾಗತ್ತೀನಿ, ಸೊ ನನಗೆ ಇದ್ರ ಮೇಲೆ ಎಷ್ಟು ಇಂಪೋರ್ಟ್ ಡ್ಯೂಟಿ ಬೀಳ್ಬೋದು, ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ನೀವು ಲ್ಯಾಂಡಿಂಗ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿರಿ. ಓಕೆ, ಸೊ 1 ಕಂಟೈನರ್ ತರಿಸಿದ್ರೆ ನಿಮಗೆ ಕಟ್ ಆಗ್ತಿತ್ತು ಅಂತಂದ್ರೆ ನೀವು ಸಪೋಸ್ 5 ಕಂಟೈನರ್ ತರಿಸಿದ್ರೆ ನಿಮ್ಗೆ ವರ್ಕೌಟ್ ಆಗ್ತಿರ್ತೈತಿ. ಸೊ 5 ಕಂಟೈನರ್ ತರಿಸುವಷ್ಟು ನಿಮ್ಮ ಕಡೆ ಕೆಪಾಸಿಟಿ ಐತಾ ಇಲ್ಲ ಅದನ್ನು ಡಿಸೈಡ್ ಮಾಡಿ ಆಮೇಲೆ ನೀವು ಇಂಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಸುಮ್ಮನೆ ಅದಕ್ಕಿಂತ ಮೊದಲು ಅಲಿಬಾಬಾನಾಗ ಅಲ್ಲೇ ಇಲ್ಲೇ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್ನಾಗ ಸೆಲ್ಲರ್ ಜೋಡಿ ಮಾತಾಡಿ ಡೀಲ್ ಮಾಡಿ ರೊಕ್ಕ ಹಾಕಿ ಲಾಸ್ ಮಾಡ್ಕೊಂಡು ಕುಂದ್ರಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ ಇಂಪೋರ್ಟ್ ಡ್ಯೂಟಿ ಪ್ರಾಡಕ್ಟ್ ಮ್ಯಾಗ ಏನೈತಿ ಇದನ್ನು ನೋಡಿ ಆಮೇಲೆ ಇಂಪೋರ್ಟ್ ಮಾಡೋದ್ರ ಬಗ್ಗೆ ವಿಚಾರ ಮಾಡಿರಿ. ಸೊ ಇದಾಯ್ತು 4.0. ಫಿಫ್ತ್ ಆ್ಯಂಡ್ ಫೈನಲ್ ಪಾಯಿಂಟ್ ಏನೈತಿ ಅದು ಭಾಳ ಇಂಪಾರ್ಟೆಂಟ್ ಐತಿ. ಯಾಕಂತಂದ್ರೆ ಭಾಳಷ್ಟು ಜನ ಏನೈತಿ ಭಾಳ ಶಾನೆತನ ಮಾಡಕ್ಕೆ ಹೋಗ್ತಾರೆ. ಒಂದು 10-15 ಸಾವಿರ ರೂಪಾಯಿ ಉಳ್ಸಕ್ಕೆ ಹೋಗಿ ಪ್ರೀ ಶಿಪ್ಮೆಂಟ್ ಇನ್ಸ್ಪೆಕ್ಷನ್ ಮಾಡ್ಸಂಗಿಲ್ಲ. ಆಮೇಲೆ ಪೂರಾ ಕನ್ಸೈನ್ಮೆಂಟ್ ಏನು ಬರ್ತೈತಿ ಅದ್ರೊಳಗೆ ಒಂದರ ಡ್ಯಾಮೇಜಸ್ ಇರ್ತಾವೆ, ಅಥವಾ ಪ್ರಾಡಕ್ಟ್ ಕ್ವಾಲಿಟಿ ಸರಿ ಇರೋಂಗಿಲ್ಲ, ಅಥವಾ ಕ್ವಾಂಟಿಟಿ ನೀವು ಎಷ್ಟು ಹೇಳ್ತೀರಿ ಅಷ್ಟು ಇರೋಂಗಿಲ್ಲ, ಅಥವಾ ಏನೋ ಒಂದು ಪ್ರಾಬ್ಲಮ್ ಇರ್ತೈತಿ. ಯಾಕಂದ್ರೆ ಸಪ್ಲೈಯರ್ಸ್ ಹೊಸದಾಗಿರ್ತಾರೆ, ನೀವು ಕಂಟಿನ್ಯೂಸ್ ಬಿಸ್ನೆಸ್ನಾಗ ಅದಿರಿ ಇಲ್ಲ ಅವ್ರಿಗೂ ಗೊತ್ತಿರಂಗಿಲ್ಲ. ಸೊ ಫಸ್ಟ್ ಟೈಮ್ ನೋಡೋದು ತಗೋ ಅಂತೇಳಿ ಅವರು ಹಂಗೆ ಕಳಿಸ್ಬಿಟ್ಟಿರ್ತಾರೆ. ರಿಲಯಬಲ್ ಸಪ್ಲೈಯರ್ಸ್ ಅದಾರೇನಿಲ್ಲ ನಿಮಗೂ ಗೊತ್ತಿರಂಗಿಲ್ಲ. ಸೊ ಅದ್ರ ಸಂಬಂಧ ಪ್ರೀ ಶಿಪ್ಮೆಂಟ್ ಇನ್ಸ್ಪೆಕ್ಷನ್ 100% ಕಂಪಲ್ಸರಿ. ಯಾವುದೂ ಪ್ರಾಡಕ್ಟ್ ನೀವು ಇಂಪೋರ್ಟ್ ಮಾಡಕತ್ತಿದ್ರಿ ಅಂತಂದ್ರೆ ಪ್ರೀ ಶಿಪ್ಮೆಂಟ್ ಇನ್ಸ್ಪೆಕ್ಷನ್ ಭಾಳಷ್ಟು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಏಜೆನ್ಸೀಸ್ ಅದಾವೆ ಮಾರ್ಕೆಟ್ನಾಗ. ಓಕೆ, ಎಲ್ಲ ಕಂಟ್ರೀಸ್ನಾಗೂ ಅದಾವೆ, ಗ್ಲೋಬಲಿ ರಿನೌಂಡ್ ಇನ್ಸ್ಪೆಕ್ಷನ್ ಏಜೆನ್ಸೀಸ್ ಅದಾವೆ. ಸೊ ಆ ಇನ್ಸ್ಪೆಕ್ಷನ್ ಏಜೆನ್ಸೀಸಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ನೀವು ಅರೇಂಜ್ ಮಾಡ್ಕೊಂಡು ಅವ್ರದ್ದೇನು ಪ್ರೀಮಿಯಮ್ ಇರ್ತೈತಿ, ಮಿನಿಮಮ್ ಪ್ರೀಮಿಯಮ್ ನಿಮ್ದು ಹೆಂಗೆ ಇನ್ಶೂರೆನ್ಸ್ ನೀವು ಕಟ್ತಿರಲ್ಲ ಅದೇ ಥರ ಸೇಮ್ ಇದೆ, ಇನ್ಸ್ಪೆಕ್ಷನ್ ಚಾರ್ಜಸ್ ಇರ್ತಾವೆ. ಸೊ 1 ಕಂಟೈನರ್ ಮ್ಯಾಗ ಇಂತಿಷ್ಟು ಅಂತ ಇರ್ತೈತಿ ಡಿಪೆಂಡಿಂಗ್ ಅಪಾನ್ ನಿಮ್ದು ಏನು ಪ್ರಾಡಕ್ಟ್ ಐತಿ. ಸೊ ಆ ಚಾರ್ಜಸ್ ಅವ್ರು ತೊಗೋತಾರ. ಆಮೇಲೆ ನಿಮ್ದು ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ನಿಮಗೆ ಕೊಡ್ತಾರೆ. ಓಕೆ, ನಿಮ್ದೇನು ಡಿಸ್ಕ್ರಿಪ್ಷನ್ ಐತಿ, ನಿಮ್ದು ಏನೇನು ಪ್ರಾಪರ್ ಸೆಲ್ಲರ್ಸ್ ಜೋಡಿ ಏನು ಅಗ್ರಿಮೆಂಟ್ ಆಗಿರ್ತೈತಿ ಅದ್ರ ತಕ್ಕಂಗೆ ಪ್ರಾಡಕ್ಟ್ ಕ್ವಾಲಿಟಿ ಕ್ವಾಂಟಿಟಿ ಆಮೇಲೆ ಎಲ್ಲನೂ ಪ್ಯಾಕೇಜಿಂಗ್ ಆಗಲಿ ಎಲ್ಲನೂ ಅದರ ರೀತಿ ಐತಿ ಏನಿಲ್ಲ ಅಂಥೇಳಿ ನಿಮ್ಗೆ ಅವ್ರು ರಿಪೋರ್ಟ್ ಕೊಡ್ತಾರೆ. ನೀವು ಓಕೆ ಅಂತಂದ್ರೆ ಸೆಲ್ಲರ್ ಏನು ಮಾಡ್ತಾನೆ ಅಲ್ಲಿಂದ ಡಿಸ್ಪ್ಯಾಚ್ ಮಾಡ್ತಾನೆ. ನಿಮಗೆ ಇನ್ಸ್ಪೆಕ್ಷನ್ ಏಜೆನ್ಸಿ ಕಡೆ ಅಂತ ನೆಗೆಟಿವ್ ರಿಪೋರ್ಟ್ ಬಂತಂದ್ರೆ ನೀವು ಹೋಲ್ಡ್ ಮಾಡ್ಬೋದು. ಓಕೆ, ಸೊ ಪೇಮೆಂಟ್ ಮಾಡೋಕ್ಕಿಂತ ಮೊದಲು ಪ್ರೀ ಶಿಪ್ಮೆಂಟ್ ಇನ್ಸ್ಪೆಕ್ಷನ್ ನೀವು ಮಾಡ್ಕೋಬೇಕಾಗತ್ತೆ. ಅಥವಾ ಪೇಮೆಂಟ್ ಮಾಡಾದ್ಮ್ಯಾಗೂ ನೀವು ಶಿಪ್ಮೆಂಟ್ ಮಾಡೋಕ್ಕಿಂತ ಮೊದಲು ಅಡ್ವಾನ್ಸ್ ಸಪೋಸ್ ಕೊಟ್ಟಿದ್ರಿ ಅಂತಂದ್ರೆ ಪ್ರೀ ಶಿಪ್ಮೆಂಟ್ ಇನ್ಸ್ಪೆಕ್ಷನ್ ಮಾಡೇನ ಉಳ್ಕಾದೆಲ್ಲ ಪೇಮೆಂಟ್ ನೀವು ಮಾಡಿರಿ. ಓಕೆ, ಸೊ ಇವು 5 ಪಾಯಿಂಟ್ ಏನದಾವು ಇಂಪೋರ್ಟ್ ಮಾಡ್ಬೇಕಂತಂದ್ರೆ ಯಾವುದೋ ಪ್ರಾಡಕ್ಟ್ ನೀವು ಇಂಪೋರ್ಟ್ ಮಾಡಿರಿ ಇವು 5 ಪಾಯಿಂಟ್ ನೀವು ಕಂಪಲ್ಸರಿ ನೆನಪಿಟ್ಕೋರಿ. ಫಸ್ಟ್ ಏನಂತಂದ್ರೆ ಪ್ರಾಡಕ್ಟ್ ಸೆಲೆಕ್ಷನ್, ಸೆಕೆಂಡ್ ಏನೈತಿ ಎಕ್ಸೆಂಪ್ಷನ್ ನೋಟಿಫಿಕೇಶನ್, ಥರ್ಡ್ ಏನೈತಿ ಕಂಪಲ್ಸರಿ ಕಂಪ್ಲೈನ್ಸ್ ರಿಕ್ವೈರ್ಮೆಂಟ್ಸ್, ಫೋರ್ತ್ ಏನೈತಿ ಇಂಪೋರ್ಟ್ ಡ್ಯೂಟಿ ಲೆವಿಡ್, ಆಮೇಲೆ ಫಿಫ್ತ್ ಏನೈತಿ ಪ್ರೀ ಶಿಪ್ಮೆಂಟ್ ಇನ್ಸ್ಪೆಕ್ಷನ್. ಸೊ ಇವು 5 ಪಾಯಿಂಟ್ಸ್ ಏನದಾವು ಯಾವುದೋ ಪ್ರಾಡಕ್ಟ್ ಇಂಪೋರ್ಟ್ ಮಾಡ್ಬೇಕಂತಂದ್ರೆ ಕಂಪ್ಲೀಟ್ಲಿ ಫೋಕಸ್ ಮಾಡಿ ನೆನಪಿಟ್ಕೊಂಡು ಇವೆಲ್ಲ 5 ಪಾಯಿಂಟ್ಸ್ ನೀವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆಮೇಲೆ ಇಂಪೋರ್ಟ್ ಮಾಡಿರಿ. ಸೊ ಇದ್ರೊಳಗೆ ಏನಾರ ನಿಮಗೆ ಕ್ವಶನ್ಸ್ ಇತ್ತು, ಡೌಟ್ಸ್ ಇತ್ತು, ಅಥವಾ ಏನೋ ನಿಮಗೆ ಕೇಳಬೇಕಿತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ನಾಗಿ ನೀವು ಕಮೆಂಟ್ ಮಾಡ್ಬೋದು. ಆಮೇಲೆ ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು ವೆರಿ ಮಚ್, ಬಾಯ್.